ಕೊಪ್ಪಳ ಟೈಮ್ಸ್ಗೆ ಸ್ವಾಗತ. ನಮ್ಮ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ. ನಾವು ಮಾಡುವ ವಿಡಿಯೋ ನಿಮಗೆ ಬರುತ್ತದೆ. ಒಂಟಿ ಮಹಿಳೆಯ ಬರ್ಬರ ಹತ್ಯೆ. ಬೆಂಗಳೂರಲ್ಲಿ ನಡೆಯಿತು ಶ್ರದ್ಧಾ ವಾಕರ್ ಮಾದರಿಯ ಕೊಲೆ. ಫ್ರಿಡ್ಜ್ನಲ್ಲಿತ್ತು ಮೃತದೇಹ. ನಮಸ್ತೆ, ಇದು ನಿಮ್ಮ ಕೊಪ್ಪಳ ಟೈಮ್ಸ್. ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ದೆಹಲಿಯ ಶ್ರದ್ಧಾ ವಾಕರ್ ಮಾದರಿಯ ಕೊಲೆಯೊಂದು ಬೆಂಗಳೂರಿನಲ್ಲಿ ನಡೆದಿದೆ. ದೇಹವನ್ನು 30ಕ್ಕೂ ಹೆಚ್ಚು ತುಂಡುಗಳಾಗಿ ಕತ್ತರಿಸಿ ಮನೆಯ ಫ್ರಿಡ್ಜ್ನಲ್ಲಿಟ್ಟ ಹಂತಕ ಪರಾರಿಯಾಗಿದ್ದಾನೆ. ಕಂಡು ಕೇಳರಿಯದ ಈ ಬೀಭತ್ಸ ಘಟನೆಗೆ ರಾಜಧಾನಿ ಸಾಕ್ಷಿಯಾಗಿದೆ. ನೆಲಮಂಗಲ ನಿವಾಸಿ ಮಹಾಲಕ್ಷ್ಮಿ ಕೊಲೆಯಾದ ಮಹಿಳೆ. ವೈಯಾಲಿಕವಾಲ್ನ ಪೈಪ್ಲೈನ್ ರಸ್ತೆಯಲ್ಲಿರುವ ವೀರಣ್ಣ ಭವನ ಸಮೀಪದ ಬಾಡಿಗೆ ಮನೆಯಲ್ಲಿ ವಾಸಿಯಾಗಿದ್ದರು. ನೇಪಾಳ ಮೂಲದ ಮಹಾಲಕ್ಷ್ಮಿ ಪಾಲಕರು 34 ವರ್ಷಗಳ ಹಿಂದೆ ಬೆಂಗಳೂರಲ್ಲಿ ವಾಸವಾಗಿದ್ದರು. ಮೃತ ಮಹಿಳೆ 5 ವರ್ಷಗಳ ಹಿಂದೆ ಹೇಮಂತ್ ದಾಸ್ ಎಂಬುವರನ್ನು ಮದುವೆಯಾಗಿದ್ದರು. ದಂಪತಿಗೆ 4 ವರ್ಷದ ಮಗು ಇದೆ. ಈ ಮಧ್ಯೆ ಕೌಟುಂಬಿಕ ವಿಚಾರಕ್ಕೆ ಜಗಳವಾಗಿ ಪತಿ ಮತ್ತು ಮಗುವಿನಿಂದ ದೂರಾಗಿ 6-7 ತಿಂಗಳಿನಿಂದ ಮಹಾಲಕ್ಷ್ಮಿ ಒಬ್ಬಂಟಿಯಾಗಿದ್ದರು. ಮಹಾಲಕ್ಷ್ಮಿ ಗಾರ್ಮೆಂಟ್ಸ್ ಒಂದರಲ್ಲಿ ಕೆಲಸ ಮಾಡಿಕೊಂಡಿದ್ದು ಈ ಮೊದಲು ಮುನೇಶ್ವರ ನಗರದಲ್ಲಿ ವಾಸಿಯಾಗಿದ್ದರು. ಇತ್ತೀಚೆಗೆ ಸ್ನೇಹಿತರ ಜೊತೆ ಸೇರಿ 5 ತಿಂಗಳ ಹಿಂದೆ ವೈಯಾಲಿಕವಾಲ್ನ ಪೈಪ್ಲೈನ್ ರಸ್ತೆಯಲ್ಲಿರುವ ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡಿದ್ದರು. ಮಗುವನ್ನು ತವರು ಮನೆಯಲ್ಲಿ ಇಟ್ಟಿದ್ದರು. ಪತಿಯಿಂದ ದೂರ ಇದ್ದರೂ ವಿಚ್ಛೇದನ ಪಡೆದುಕೊಂಡಿರಲಿಲ್ಲ. ನೆಲಮಂಗಲದಲ್ಲಿ ಮೊಬೈಲ್ ರಿಪೇರಿ ಅಂಗಡಿ ಇಟ್ಟುಕೊಂಡಿರುವ ಪತಿ ಹೇಮಂತ್ ದಾಸ್ ಅವರನ್ನು ಪೊಲೀಸ್ ವಿಚಾರಣೆ ಮಾಡಿದ್ದಾರೆ. ನೆಲಮಂಗಲದಲ್ಲಿ ಮೊಬೈಲ್ ರಿಪೇರಿ ಅಂಗಡಿ ಇಟ್ಟುಕೊಂಡಿರುವ ಹೇಮಂತ್ ದಾಸ್ ಅವರನ್ನು ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ಫ್ರಿಡ್ಜ್ನಲ್ಲಿ ಸೋರುತ್ತಿತ್ತು. ಏನದು? 5-6 ದಿನಗಳಿಂದ ಮಹಾಲಕ್ಷ್ಮಿ ಯಾರಿಗೂ ಕಾಣಿಸಿರಲಿಲ್ಲ. 3 ದಿನಗಳಿಂದ ಮನೆಯಿಂದ ಕೆಟ್ಟ ವಾಸನೆ ಬರ್ತಿತ್ತು ಎಂದು ಸ್ಥಳೀಯರು ಮಾಲೀಕರಿಗೆ ತಿಳಿಸಿದರು. ಅವರು ಮಹಾಲಕ್ಷ್ಮಿಗೆ ಕರೆ ಮಾಡಿದಾಗ ಏನು ಪ್ರತಿಕ್ರಿಯೆ ಸಿಕ್ಕಿರಲಿಲ್ಲ. ಇನ್ನು ಈಕೆಯ ತಾಯಿ ಕೂಡ 5-6 ಬಾರಿ ಕರೆ ಮಾಡಿದರೂ ಫೋನ್ ರಿಸೀವ್ ಆಗಿರಲಿಲ್ಲ. ಕೊನೆಗೆ ಶನಿವಾರ ಮಧ್ಯಾಹ್ನ ತಾಯಿ ಮತ್ತು ಸಹೋದರಿ ಮನೆ ಬಳಿ ಬಂದಾಗ ಸ್ಥಳೀಯರು ಮನೆಯಿಂದ ಕೆಟ್ಟ ವಾಸನೆ ಬರುತ್ತಿದೆ ಎಂದು ಸುಳಿವು ನೀಡಿದರು. ಶರೀರ 30ಕ್ಕೂ ಹೆಚ್ಚು ತುಂಡು. ಸ್ಥಳಕ್ಕೆ ಬಂದ ಪೊಲೀಸರು ಮೃತದೇಹದ ತುಂಡುಗಳನ್ನು ಹೊರತೆಗೆದಾಗ ಸುಮಾರು 30ಕ್ಕೂ ಹೆಚ್ಚು ಪೀಸ್ಗಳು ಪತ್ತೆಯಾಗಿವೆ. ಈ ಪೈಕಿ ಕೆಲವೊಂದು ಕವರ್ನಲ್ಲಿ ಸುತ್ತಿಡಲಾಗಿತ್ತು, ಮತ್ತೆ ಕೆಲವನ್ನು ಹಾಗೆಯೇ ಇಡಲಾಗಿತ್ತು. ಕೊಲೆಯಾಗಿ ಹಲವು ದಿನಗಳು ಕಳೆದಿರುವುದರಿಂದ ದೇಹದ ತುಂಡುಗಳು ಕೊಳೆತು ಅವುಗಳಿಂದ ಹುಳುಗಳು ಹೊರಬರುತ್ತಿದ್ವು ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ. ಸ್ನೇಹಿತನೇ ಕೊಂದು ಹೋದನ. ಪತಿಯಿಂದ ದೂರವಾಗಿದ್ದ ಮಹಾಲಕ್ಷ್ಮಿಯನ್ನ ಇತ್ತೀಚೆಗೆ ವ್ಯಕ್ತಿಯೊಬ್ಬ ಮನೆಯಿಂದ ಕರೆದೊಯ್ಯುವುದು ಮತ್ತೆ ಕರೆತಂದು ಬಿಡುತ್ತಿದ್ದ. ಇದನ್ನು ಸ್ಥಳೀಯರು ಗಮನಿಸಿದ್ರು. ಆದರೆ ಇದೀಗ ಆ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಆತನಿಂದ ಈ ಹತ್ಯೆ ನಡೆದಿರುವ ಸಾಧ್ಯತೆ ಇದೆ ಎಂದು ಬಲ್ಲ ಮಾಹಿತಿಗಳು ತಿಳಿಸಿವೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಕೊಪ್ಪಳ ಟೈಮ್ಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.